ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಜು ಹಾಯ್, ವಿಶ್ ಮಾಡಿ ಇಬ್ರು. ಹ್ಯಾಪಿ ಗೌರಿ ಗಣೇಶ. ಹ್ಯಾಪಿ ಗೌರಿ ಗಣೇಶ. ಹ್ಯಾಪಿ ಗೌರಿ ಗಣೇಶ. ಫ್ರೆಂಡ್ಸ್, ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ, ನಮ್ಮನೆ ಹಬ್ಬ ಎಲ್ಲ ಹೇಗೆ ನಡೀತು ಅನ್ನೋದನ್ನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಆಗಿದೆ. ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲಾನು ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದೆ. ಸೊ ಅದ್ರ ಪಾಡಿಗೆ ಅದು ವಿಡಿಯೋ ಆಗ್ಲಿ ಅಂತ ಸುಮ್ಮನಿದೆ. ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ನಾವು ಹಬ್ಬನ ಅನ್ನೋದನ್ನ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆನಾ? ಈಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಹೇಗಿತ್ತು ಹಬ್ಬದ ಸೆಲೆಬ್ರೇಷನ್ ಅನ್ನೋತ್ತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ತಿಳಿಸಿ. ಓಕೆ, ನೋಡ್ಕೊಂಡು ಬನ್ನಿ. ಈಗ ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ. ಫಸ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕಡಲೆಕಾಳು ಹುಸ್ಲಿ ಮಾಡ್ಕೊಳ್ತಿದ್ದೀನಿ. ಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಹಾಗೆ ನೆನೆನೇ ಇಡ್ಲಿಗೆಲ್ಲ ನೆನೆಸಿ ರುಬ್ಬಿಟ್ಟಿದ್ದೆ. ನೋಡಿ, ಇಡ್ಲಿ ಹಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಫಸ್ಟು ಇಡ್ಲಿ ಮತ್ತು ಸಿಹಿ ಚಟ್ನಿ, ಖಾರ ಚಟ್ನಿ, ಹಾಗೆ ಕಡಲೆಕಾಳು ಹುಸ್ಲಿ ಮಾಡಿಬಿಡೋಣ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳಿ ಬೇಗ ಮಾಡ್ಕೊಳ್ತಿದ್ದೀನಿ. ಫಸ್ಟು ನೈವೇದ್ಯಕ್ಕೆಲ್ಲ ಮಾಡ್ಕೊಬಿಟ್ರೆ ಆಮೇಲಿಂದ ಆರಾಮಾಗಿ ಪೂಜೆ ಮಾಡ್ಬೋದು. ಸೊ ಅದಕ್ಕೆ ಅದ್ರ ಪಾಡಿಗೆ ಅದು ಆಗ್ತಿರುತ್ತಲ್ವ, ಇಡ್ಲಿಗೆ ಮತ್ತು ಕಡಲೆಕಾಳು ಹುಸ್ಲಿಗೆಲ್ಲ ಬೇಯೋದಕ್ಕೆ ಇಟ್ಬಿಟ್ರೆ ಅಂತ ಹೇಳಿ ಇಡ್ಲಿ ಮಾಡೋದಕ್ಕೆ ಅಂತ ಇಡ್ತಿದ್ದೀನಿ. ನಾನು ಇವತ್ತು ಗೊಜ್ಜೆಲ್ಲ ಮಾಡೋದಿಲ್ಲ, ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಅಷ್ಟೇ ಮಾಡೋದು. ಯಾಕಂದರೆ ನೈವೇದ್ಯಕ್ಕೆ ನಾನು ಗಣೇಶ ಗೌರಿಗೆ ಇಡ್ಲಿನೂ ಇಡ್ತೀನಿ. ಸೊ ಇವಾಗ ಸಂಜು ಮತ್ತು ಚಿನ್ನು ಇಬ್ಬರು ಗೌರಿ ಗಣೇಶ ತರೋದಕ್ಕೆ ಹೋಗ್ತಿದ್ದಾರೆ. ಗೌರಿ ಗಣೇಶ ತರಬೇಕಾದ್ರೆ ಖಾಲಿ ಕೈಲಿ ಹೋಗಿ ತರಬಾರ್ದು. ಸೊ ಸ್ವಲ್ಪ ಬ್ಯಾಗ್ಗೆ ಅಕ್ಕಿ ಹಾಕ್ಕೊಂಡು ಹೋಗ್ತಿದ್ದಾರೆ. ಅಕ್ಕಿ ಜೊತೆ ಗೌರಿ ಗಣೇಶನ ಮನೆಗೆ ಕರ್ಕೊಂಡು ಬರಬೇಕು. ಸೊ ನಾನು ಮನೆಯಲ್ಲೆಲ್ಲ ಗೌರಿ ಗಣೇಶ ತಂದ ಮೇಲೆ ಎಲ್ಲ ಕೂರಿಸೋದಕ್ಕೆ ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೆ ನಾನು ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಪೀಠದ ಮೇಲೆ ಕೂರಿಸಬೇಕಲ್ವ. ಸೊ ನಾನು ಅದಕ್ಕೆ ಅಕ್ಕಿ ಹಾಕಿ ರೆಡಿ ಮಾಡ್ತಿದ್ದೀನಿ. ಅಕ್ಕಿ ಮೇಲೆ ಗೌರಿ ಗಣೇಶನ ಕೂರಿಸೋದಕ್ಕೆ ಅಂತ. ಹಾಗೆ ಆರತಿಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ. ಗೌರಿ ಗಣೇಶ ಮನೆಗೆ ಬಂದಾಗ ಬಾಗಿಲಲ್ಲಿ ನಿಲ್ಲಿಸಿ ಮೊದಲು ಆರತಿ ಮಾಡಿ ಎಲ್ಲ ಕರ್ಕೊಳ್ಬೇಕಲ್ವ. ಸೊ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿರ್ತೀನಿ. ನೀವು ಹೋಗಿ ಇಬ್ಬರು ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ಅವರಿಬ್ಬರು ಹೋಗಿದ್ದಾರೆ. ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಇರೋದು. ಇವಾಗ ಸಂಜು ಮತ್ತು ಚಿನ್ನು ಗೌರಿ ಗಣೇಶ ತಂದಿದ್ದಾರೆ. ಇವಾಗ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಗೌರಿ ಗಣೇಶನ ಕೂರಿಸ್ಕೊಂಡಿದ್ದಾರೆ. ಗೌರಿ ಗಣೇಶ ತಂದವ್ರದ್ದು ಪಾದ ಎಲ್ಲನೂ ತೊಳಿಬೇಕು ಚೆನ್ನಾಗಿ. ಸೊ ಇವಾಗ ನಾನು ಪಾದ ಎಲ್ಲನೂ ಚೆನ್ನಾಗಿ ತೊಳಿತಿದ್ದೀನಿ ಅವರಿಬ್ರಿಗೂ. ಪಾದ ಎಲ್ಲ ತೊಳೆದಾದ್ಮೇಲೆ ಇವಾಗ ದೇವರಿಗೆ ಆರತಿ ಮಾಡಬೇಕು. ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕೆಂಪಾರತಿನ. ಸೊ ಇವಾಗ ಆರತಿ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ಗಾಳಿ ಇತ್ತು. ಆರತಿ ಮಾಡೋದಕ್ಕೇ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಷ್ಟು ಜೋರಾಗಿ ಗಾಳಿ ಬೀಸ್ತಿತ್ತು. ಫೈನಲಿ ಆರತಿ ಮಾಡಿ ಇವಾಗ ಗೌರಿ ಮತ್ತು ಗಣೇಶನ ಒಳಗಡೆಗೆ ಸ್ವಾಗತ ಮಾಡ್ಕೊಳ್ತಿದ್ದೀವಿ. ನೋಡಿ ನಮ್ಮನೆ ಗೌರಿ ಗಣೇಶ ಹೇಗಿದೆ ಅಂತ ಹೇಳಿ. ಈ ಸಲ ನಮಗೆ ಬರೀ ಮಣ್ಣಲ್ಲೇ ಮಾಡಿರೋಂಥ ಗಣೇಶ ಸಿಗಲಿಲ್ಲ, ಕಲರ್ ಇರೋಂಥ ಗಣೇಶನೇ ತಂದಿದ್ದಾರೆ. ಇಟ್ಸ್ ಓಕೆ, ನಾವು ಮನೇಲೇ ವಿಸರ್ಜನೆ ಮಾಡೋದಲ್ವಾ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಇವಾಗ ಗಣೇಶನ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಮನೇಲಿ ದೇವ್ರ ಮನೆ ಪೂಜೆ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಪೂಜೆ ಆದಮೇಲೆ ಇವಾಗ ಗಣೇಶ ಗೌರಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಹೋಗಿ ಗಂಗೆ ಪೂಜೆ ಮಾಡಬೇಕು. ನಾವು ವರ್ಷನೂ ಗಂಗೆ ಪೂಜೆ ಮಾಡ್ತೀವಿ. ಊರ ಕಡೆ ಎಲ್ಲ ಇದ್ದರೆ ಕಾಲುವೆ, ಹೊಳೆ ಈ ಥರದ ಕಡೆ ಹೋಗಿ ಗಂಗೆ ಪೂಜೆನ ಮಾಡ್ಕೊಂಡು ಬರ್ತೀವಿ. ಈ ಸಿಟಿಲಿ ಎಲ್ಲಿ ಕಾಲುವೆ, ಹೊಳೆ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಹರಿಯೋ ನೀರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ಬಿಂದಿಗೆ ಇಟ್ಟು ನಲ್ಲಿ ನೀರನ್ನ ಆನ್ ಮಾಡಿ ಬಿಟ್ಬಿಡ್ತೀನಿ. ಅದು ಹರಿತಾ ಇರುತ್ತಲ್ವ, ನಾನು ಆ ನೀರಿಗೇ ಪೂಜೆ ಮಾಡ್ತೀವಿ. ಅಲ್ಲಿ ಹೋಗಿ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಬಾಗಿನ ಎಲ್ಲನೂ ನೀರಿಗೆ ಬಿಡ್ತೀವಿ. ಆದರೆ ಇಲ್ಲಿ ಎಲ್ಲಿ ಬಾಗಿನ ಎಲ್ಲ ಬಿಡೋಕ್ಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ದೇವಿಗೆ, ಗಂಗೆ ಮಾತೆಗೆ ಹಸಿನೂಲಲ್ಲಿ ಹೂವು ಎಲ್ಲನೂ ಕಟ್ಟಿ ಎಲೆ ಅಡಿಕೆ ಇಟ್ಟು ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಆರತಿ ಮಾಡ್ತೀವಿ. ಆದರೆ ಮಮ್ಮಿ ಜೊತೆ ಎಲ್ಲ ನಾವು ಚಿಕ್ಕವರಿದ್ದಾಗ ಹೋಗ್ಬೇಕಾದ್ರೆ ಅಲ್ಲಿ ನಾವು ಬಾಗಿನ ಎಲ್ಲ ಬಿಟ್ಟು ಗಂಗೆ ಮಾತೆಗೆ ಎಲ್ಲ ಚೆನ್ನಾಗಿರ್ತಿತ್ತು, ಅದೊಂಥರ ಪೂಜೆ. ಆದರೆ ಇಲ್ಲ, ಆ ಥರ ಎಲ್ಲ ಮಾಡೋದಕ್ಕಾಗಲ್ವಲ್ಲ. ಆದರೆ ಪೂಜೆ ನಿಲ್ಲಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಗಂಗೆ ಪೂಜೆ ಮಾಡದೇ ಇರಬೇಕಲ್ಲ ಅಂತ ಹೇಳಿ ನಾನು ಈ ರೀತಿ ಮಾಡ್ತಿದ್ದೀನಿ.
ಹಾಗೆ ಗಂಗೆ ಪೂಜೆ ಮಾಡೋರು ಈ ರೀತಿ ಹಸಿ ನೂಲನ್ನ ಕಟ್ಕೊಳ್ಬೇಕು. ನಾನು ಮನೇಲಿ 3 ಜನಕ್ಕೂ ನಮ್ಮ ಚಿನ್ನು ಅಂತೂ ನಾನು ಕಟ್ಕೊಂಡ್ಮೇಲೆ ಅವನು ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಸೊ ಅದಕ್ಕೆ ನನಗೆ ಸಂಜುಗೆ ಹಾಗೆ ಬಿಂದಿಗೆಗೆ ಈ ರೀತಿ ಎಲ್ಲ ಒಂದು ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಪೂಜೆ ಟೈಮಲ್ಲಿ ಈ ಥರ ಕಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಇವಾಗ ಕಟ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ವಿ. ಸಂಜುಗೂ ಸಹ ಕಟ್ಟಿದ್ದೀನಿ, ಯಾಕಂದರೆ ಅವರು ಸಹ ಪೂಜೆ ಮಾಡ್ತಾರಲ್ವ. ಸೊ ಅದಕ್ಕೆ ನಾವು 3 ಜನನೂ ಕಟ್ಕೊಂಡು ಇವಾಗ ಪೂಜೆ ಮಾಡ್ತಿದ್ದೀವಿ. ಸಂಜು ಪೂಜೆ ಮಾಡ್ತಿದ್ದಾರೆ. ಚಿನ್ನು ನೋಡಿ 1 ನಿಮಿಷನೂ ಸುಮ್ಮನೆ ಇರ್ತೇನೆ, ಹೇಗೆ ಮೇಲೆ ಹತ್ತೋದು ಜಂಪ್ ಮಾಡೋದು ಹಾಗೆ ಮಾಡ್ತಿದ್ದ. ಪೂಜೆ ಮಾಡ್ತಿದ್ದಾರೆ ಸುಮ್ಮನೆ ಇರೋ ಅಂತಂದರೂ ಕೇಳ್ತಿರ್ಲಿಲ್ಲ, ಹತ್ತೋದು ಜಂಪ್ ಮಾಡೋದು ಅದೇ ರೀತಿ ಮಾಡ್ತಿದ್ದ. ಅವನಿಗೆ ಏನೋ ಒಂಥರ ಖುಷಿ ಈ ರೀತಿ ಎಲ್ಲ ಮಾಡೋದು ಅಂತಂದರೆ ಹೋಗಿ ಪೂಜೆ ಮಾಡ್ತಿದ್ದಾನೆ. ಮಕ್ಕಳಿಗೆ ಚಿಕ್ಕದ್ರಿಂದನೂ ನಾವು ಈ ರೀತಿ ಎಲ್ಲ ಪೂಜೆ ಮಾಡೋದೆಲ್ಲ ಹೇಳ್ಕೊಡ್ಬೇಕು. ಅವರು ಸಹ ಕಲ್ತ್ಕೊಳ್ತಾರೆ ಯಾವ್ಯಾವ ಹಬ್ಬದಲ್ಲಿ ಯಾವ್ಯಾವ ಥರದ ಪೂಜೆ ಎಲ್ಲ ಮಾಡಬೇಕು, ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅನ್ನೋದೆಲ್ಲ ಅವರು ಸಹ ತಿಳ್ಕೊಳ್ತಾರೆ. ಇವನು ಅಷ್ಟೇ, ನಾನು ಮಾಮೂಲಿ ನಾರ್ಮಲ್ ಡೇಸಲ್ಲಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಬಂದು ಪೂಜೆ ಎಲ್ಲ ಮಾಡ್ತಾನೆ. ತುಂಬ ಇಷ್ಟಪಡ್ತಾನೆ ಈ ಥರ ಹಬ್ಬ ಎಲ್ಲ ಮಾಡೋದು, ಪೂಜೆ ಮಾಡೋದು, ಇದನ್ನೆಲ್ಲ ತುಂಬಾ ಇಷ್ಟಪಡ್ತಾನೆ. ಕೇಳಿ ಹೇಗೆ ಮಾಡೋದು ನೆಕ್ಸ್ಟು ಅಂತ ಎಲ್ಲ ಕೇಳ್ಕೊಂಡು ಮಾಡ್ತಾನೆ. ಇವಾಗ ಗಂಗೆ ಪೂಜೆ ಎಲ್ಲ ಆಯಿತು. ಇವಾಗ ನಾವೇನು ನೀರನ್ನು ತುಂಬಿಸಿಟ್ಟಿದ್ವಿ ಅದನ್ನು ತಗೊಂಡೋಗಿ ಗೌರಿ ಪಕ್ಕ ಇಟ್ಟು, ಅಂದರೆ ಅಲ್ಲೇ ಇಟ್ಟು ಪೂಜೆ ಮಾಡ್ತೀವಿ. ಗೌರಿ ಮಾತೆ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಗಂಗೆ ಮಾತೆಗೂ ಸಹ ನಾವು ಪೂಜೆ ಮಾಡಬೇಕಿರುತ್ತೆ. ಇವಾಗ ನಾನು ಮನೆಯಲ್ಲಿ ಗಂಗೆ ಪೂಜೆ, ದೇವ್ರ ಮನೆ ಪೂಜೆ ಎಲ್ಲ ಆಯಿತು. ಇವಾಗ ಗಣೇಶ ಪೂಜೆ ಮಾಡ್ಕೊಳ್ತಿದ್ದೀನಿ. ಫಸ್ಟು ದೇವರಿಗೆ ಈಗ ನಾವು ಗೆಜ್ಜೆ ವಸ್ತ್ರ ಹಾಕ್ತಿದ್ದೀವಿ. ಗೆಜ್ಜೆ ವಸ್ತ್ರ ಅಂತೂ ಕಂಪಲ್ಸರಿ ಹಾಕಲೇಬೇಕು. ಈ ರೀತಿ ಗಣೇಶ ಗೌರಿನ ಕೂರಿಸಿ ಪೂಜೆ ಮಾಡ್ತಿದ್ದೀರಾ ಅಂದರೆ ಗೆಜ್ಜೆ ವಸ್ತ್ರನ ದಯವಿಟ್ಟು ಮಿಸ್ ಮಾಡ್ದೇ ಹಾಕಿ. ನಾನು ಅಷ್ಟೇ ಇಲ್ಲಿ ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ಪೂಜೆ ಮಾಡ್ತಿದ್ದೀನಿ. ಹಾಗೆ ಗಣೇಶನಿಗೆ ಜನಿವಾರ ಹಾಕಬೇಕಿರುತ್ತೆ. ಎಷ್ಟೋ ಜನ ಗಣೇಶನ ಕೂರಿಸಿರ್ತೀರ, ಜನಿವಾರ ಹಾಕಲ್ಲ. ಗಣೇಶನಿಗೆ ಜನಿವಾರ ಹಾಕಲೇಬೇಕು. ಹಸಿ ನೂಲಿರುತ್ತಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಹಚ್ಚಿಬಿಟ್ಟು ಹಾಕಬೇಕು. ನಾನಿವಾಗ ಜನಿವಾರ ಮತ್ತು ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ದೇವರಿಗೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲನೂ ಹಾಕಿ ನಾವು ನಮಸ್ಕಾರ ಮಾಡ್ಕೊಳ್ಬೇಕು. ನಾನು ಮದುವೆ ಆದಾಗ್ಲಿಂದನೂ ಈ ಹಬ್ಬನ ಆಚರಿಸ್ತಾ ಬಂದಿದ್ದೀನಿ. ಅಂದರೆ ಗಣೇಶ ಗೌರಿನ ಕೂರಿಸಿ ಪೂಜೆ ಮಾಡ್ತಾ ಬಂದಿದ್ದೀನಿ. ನನಗೆ ಪರ್ಸ್ನಲಿ ತುಂಬಾ ಒಳ್ಳೆಯದಾಗಿದೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ ಮನೇಲಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಮಾಡೋದಕ್ಕೆ. ಸೊ ನಾನು ಮದುವೆ ಆದಾಗ್ಲಿಂದನೂ ಪ್ರತಿ ವರ್ಷವೂ ಕೂರಿಸ್ತಿದ್ದೀನಿ. ಆದರೆ ನಮ್ಮ ಮಾವ ತೀರೋದ ವರ್ಷದಲ್ಲಿ ನಾನು ಕೂರಿಸಿರಲಿಲ್ಲ. ಹಾಗೆ ಲಾಸ್ಟ್ ಇಯರ್ ಸಹ ನನಗೆ ಕೂರಿಸೋದಕ್ಕಾಗಿರಲಿಲ್ಲ. ಹಾಗೆ ಇವಾಗ ನಾನು ಗಣೇಶನ ಮಾಡ್ಕೊಳ್ತಿದ್ದೀನಿ. ಅರಿಶಿಣದಲ್ಲಿ ನಾವು ಯೂಸ್ ಮಾಡಿಲ್ಲದೆ ಇರೋಂಥ ಅರಿಶಿಣನ ಬಳಸಿ ಈ ರೀತಿ ನೀರಲ್ಲಿ ಅಥವಾ ಹಾಲಲ್ಲಿ ಕಲಿಸ್ಕೊಂಡು ನಾವು ಅರಿಶಿಣದ ಉಂಡೆನ ಮಾಡ್ಕೊಳ್ಬೇಕು. ಇಲ್ಲೆಲ್ಲೂ ಸಗಣಿ ಸಿಗಲಿಲ್ಲ ನನಗೆ. ಸಗಣಿ ಸಿಕ್ಕಿದ್ರೂ ನಾಟಿ ಹಸುದು ಆಗಿರಬೇಕು, ಅಥವಾ ಇನ್ನೂ ಶ್ರೇಷ್ಠ ಅಂತಂದರೆ ಆನೆ ಸಗಣಿ ಇರುತ್ತಲ್ಲ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನೆಲ್ಲ ಎಲ್ಲಿ ಹುಡ್ಕೋದು. ಸೊ ಅದು ಇಲ್ಲ ಅಂತಂದರೆ ಈ ರೀತಿ ಅರಿಶಿಣದ ಉಂಡೆಗೇನೆ ಈ ರೀತಿ ಕಲಸಿ ಅದನ್ನೇ ಗಣೇಶ ಅಂತ ಇಟ್ಕೋಬೇಕು. ಆದರೆ ಒಂದು ತಿಳ್ಕೊಳ್ಳಿ, ಅರಿಶಿಣದ ಉಂಡೆಲಿ ನೀವು ಗಣೇಶ ಅಂತ ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಗರಿಕೆನ ಅರಿಶಿಣದ ಉಂಡೆಗೆ ನೀವು ಚುಚ್ಚಬಾರ್ದು, ಪಕ್ಕದಲ್ಲಿ ಇಡಬೇಕು. ನಾನು ಸಹ ಹಾಗೆ ಪಕ್ಕದಲ್ಲಿಟ್ಟು ಈಗ ಅದಕ್ಕೂ ಸಹ ಅರಿಶಿಣ ಕುಂಕುಮ ಹಚ್ಚಿ ಅಕ್ಷತೆ ಎಲ್ಲ ಹಾಕ್ಕೊಳ್ತಿದ್ದೀನಿ. ಹಾಗೆ ಅಕ್ಷತೆನ ಮಾಡಿ ಗಣೇಶನಿಗೆ ಪ್ರತಿಯೊಬ್ಬರು ಇಡಲೇಬೇಕು. ಅಕ್ಷತೆನ ಇಡಬೇಕಾದ್ರೆ ಸ್ವಲ್ಪ ತೇವ ಮಾಡಿ ಇಡಿ, ಹಾಗೆ ಇಡಬಾರ್ದು. ಸ್ವಲ್ಪ ತೇವ ಮಾಡಿ ಅಕ್ಷತೆನ ಮಾಡಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ನಾನು ದೀಪ ಹಚ್ಚೋದಕ್ಕೆ ದೀಪಾವಳಿ ಕಂಬ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ದೇವರಿಗೆ ನೀವು ಅಲಂಕಾರ ಮಾಡಬೇಕಾದ್ರೆ ಆದಷ್ಟು ನಿಜವಾದ ಹೂಗಳಿಂದ ಅಲಂಕಾರನ ಮಾಡ್ಕೊಳ್ಳಿ. ನೀವು ಡೆಕೋರೇಷನ್ಗೆ ಬೇಕಾದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಹಾಕ್ಕೊಳ್ಳಿ, ಆದರೆ ದೇವರಿಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಹಾಕೋದಕ್ಕೆ ಹೋಗಬೇಡಿ. ಗಣೇಶನಿಗೆ ದಾಸವಾಳ ಅಂದರೆ ತುಂಬ ಇಷ್ಟವಾದ ಹೂವು ಅಂತ ಹೇಳ್ತಾರೆ. ಕೆಂಪು ದಾಸವಾಳ ಲಕ್ಷ್ಮಿಗಿರ್ಬೋದು ಗಣೇಶನಿಗಿರ್ಬೋದು ತುಂಬಾ ಇಷ್ಟವಾದ ಹೂವು ಅಂತ ಹೇಳ್ತಾರೆ. ತುಂಬ ಶ್ರೇಷ್ಠವಾದ ಹೂವು ಅಂತಲೂ ಹೇಳ್ತಾರೆ. ನೀವು ಗಣೇಶನಿಗೆ ಯಾವುದೇ ಕಾರಣಕ್ಕೂ ತುಳಸಿನ ಹಾಕೋದಕ್ಕೆ ಹೋಗಬೇಡಿ. ತುಳಸಿ ಗಣೇಶನಿಗೆ ಹಾಗೆ ಬರಲ್ಲ. ಗಣೇಶನಿಗೆ ನೀವು ಎಕ್ಕದ ಹೂವನ್ನ ಹಾಕಿದ್ರೂ ತುಂಬ ಇಷ್ಟಪಡ್ತಾರೆ ದೇವರು ಅಂತ ಹೇಳ್ತಾರೆ. ಹಾಗೆ ಹಬ್ಬಗಳಲ್ಲಿರ್ಬೋದು ಅಥವಾ ನೀವು ಯಾವುದಾದ್ರೂ ಪೂಜೆ ಈ ಥರದ್ದೆಲ್ಲ ಮಾಡಬೇಕಾದ್ರೆ ಆದಷ್ಟು ತುಪ್ಪದ ದೀಪನ ಹಚ್ಚೋದಕ್ಕೆ ಟ್ರೈ ಮಾಡಿ. ತುಪ್ಪದ ದೀಪ ತುಂಬಾ ಒಳ್ಳೆಯದು, ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಇಲ್ಲ ಅಂತಂದರೆ ಎಳ್ಳೆಣ್ಣೆನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪದ ದೀಪನ ಹಚ್ಚಿ ದೇವರಿಗೆ ಪ್ರಾರ್ಥಿಸ್ತಿದ್ದೀನಿ.
ಇಸ್ಕಪ್ಪಲ್ಲಿ ಬಿಸಾಕದ ಹ್ಞೂ ಮಂಗಳಾರತಿ ತಗೊಳ್ಳೋ ಸರ್ ನೀನು ಮಂಗಳಾರತಿ ಅಲ್ಲಿ ಕೇಳ್ಕೊ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಮಾಡಿ ಆಯ್ತು ಅಷ್ಟೇ ಕೊಡಿ ಎಲ್ರಿಗೂ ಒಳ್ಳೇದು ಮಾಡಿ ಪೂಜೆ ಎಲ್ಲ ಮುಗೀತು. ನಾನು ಇವಾಗ ತಿಂಡಿ ತಿಂತಿದ್ದೀನಿ. ತಿಂಡಿಗೆ ಇಡ್ಲಿ ಮತ್ತು ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮಾಡಿದ್ದೆ. ಚಿನ್ನು ಮತ್ತು ಸಂಜುದು ಇಬ್ಬರದು ತಿಂಡಿ ಆಯಿತು. ಚಿನ್ನು ನೋಡಿ ತಿಂಡಿ ತಗೊಂಡು ತಿಂತಿದ್ದಾನೆ. ಚಿನ್ನು ನೋಡಿ ಆಗಲೇ ಹೋಗ್ತಾ ಬರ್ತಾ ತಿಂಡಿ ತಗೊಂಡು ತಿಂತಿದ್ದೇನೆ. ಅವ್ನಿಗೆ ಹಬ್ಬ ಆಗ್ಬಿಟ್ಟಿದೆ ಇವತ್ತು. ಗೌರಿ ಗಣೇಶ ಹಬ್ಬ ಬಂದಿರೋದಕ್ಕೂ ಗಣೇಶನಿಗೆ ಅಂತ ಮಾಡಿರೋದಕ್ಕಿಂತ ಹೆಚ್ಚಾಗಿ ಇವನೇ ತಿನ್ನೋದಾಗ್ಬಿಟ್ಟಿದೆ. ಯಾವ ಸ್ಟೈಲಲ್ಲಿ ಮಲ್ಕೊಂಡು ತಿಂತಿದ್ದಾನೆ. ಅದೇ ಹೇಳ್ಬಿಟ್ಟಿದ್ದೀನಿ ಅಲ್ಲೇನು ಮುಟ್ಟಂಗಿಲ್ಲ ಅಂತ. ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೆ, ಇವನ್ ಬುದ್ಧಿ ಗೊತ್ತಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಬರ್ತಾ ಆಗಲೇ ಕರ್ಜಿಕಾಯಿ ಆಯಿತು. ಇವಾಗ ಚಿರೋಟಿ ತಗೊಂಡು ತಿಂತಿದ್ದಾನೆ. ಯಾವುದಿಷ್ಟ ಆಯಿತು ಚಿನ್ನು? ಚಿರೋಟಿ ಇಷ್ಟ ಆಯ್ತಾ? ಸಾಕು, ಜಾಸ್ತಿ ತಿನ್ಬೇಡ, ಹೊಟ್ಟೆ ನೋವು ಬರುತ್ತೆ. ಎಷ್ಟು ತಿನ್ನೋದು? ಇವಾಗ ಎಲ್ಲ ತಿಂದಾಗಿದೆ. ಹೋಗಿ ಮಲ್ಕೋ ಈಗ. ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಗು ನೀನು. ಓಕೆನಾ? ಅಮ್ಮ ಏನ್ ಮಾಡ್ತಿದ್ಯಾ? ಬೇಡ, ನಂಗೇನು ಇಷ್ಟ ಅಲ್ಲ. ಬೇಡ. ಇವಾಗ ಸಂಜೆ ಆಗಿದೆ. ನಾನು ಸಂಜೆ ನನ್ನ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಅಂತ ಬಂದಿದ್ದೀನಿ. ನನ್ನ ಫ್ರೆಂಡ್ ಸಹ ನಮ್ಮ ಮನೆಗೆ ಬಂದಿದ್ದರು, ಆದರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅವ್ರ ಮನೇಲೂ ಸಹ ಗಣೇಶನ ಕೂರಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂತ. ಅವರು ವರ್ಷ ಕೂರಿಸ್ತಾರಂತೆ. ಇವಾಗ ನಾನು ಮತ್ತು ಚಿನ್ನು ಇಬ್ಬರು ಬಂದಿದ್ವಿ ಇಲ್ಲಿ ಕುಂಕುಮ ತಗೊಳ್ಳೋದಕ್ಕೆ ಅಂತ. ಹಾಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡೆ. ಹನಿ ಬಾಯಲ್ಲಿ ಹನಿ ಇಲ್ಲಿತ್ತು ನೋಡಿ, ಇಲ್ಲಿ ಮೇಲಿತ್ತು. ತುಂಬ ಜೋರು ಮಳೆ ಬರ್ತಿತ್ತು ಹಬ್ಬದ ದಿನ ಅಂತೂ. ಸೊ ನಾವು ಕುಂಕುಮ ತಗೊಳ್ಳೋದಕ್ಕೆ ಹೋಗೋದಕ್ಕೂ ಸ್ವಲ್ಪ ಲೇಟಾಗಿ ಹೋದೆ. ಮಳೆ ಸ್ವಲ್ಪ ನಿಂತ ಮೇಲೆ ಹೋಗೋಣ ಅಂತ ಹೇಳಿ. ಹಾಗೆ ನಮ್ಮ ಲೇಔಟಲ್ಲಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. 1 ವೀಕ್ ಪೂರ್ತಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಗಣೇಶ ಹಬ್ಬ ಅಂತೂ ಇಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪೂಜೆ ಎಲ್ಲ ನೋಡೋದಕ್ಕಂತೂ. ನೋ ಚಿನ್ನು,
ಇವಾಗ ನಮ್ಮ ಮನೆಯಲ್ಲಿ ಸಂಜೆ ಪೂಜೆ ಎಲ್ಲ ಮಾಡಿ ದೇವರಿಗೆ ಮತ್ತೊಂದು ನೈವೇದ್ಯ ಮಾಡಿಟ್ಟು ಬಂದು ಇವಾಗ ನಾನು ಟೆಂಪಲ್ಗೆ ಬಂದಿದ್ದೀನಿ. ನೋಡಿ ನಮ್ಮ ಲೇಔಟಲ್ಲಿ ಎಷ್ಟು ದೊಡ್ಡ ಗಣೇಶ ಮತ್ತು ಗೌರಿನ ಕೂರಿಸಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಒಂದು 7 ಡೇಸ್ ಇಟ್ಕೊಳ್ತಾರೆ. 7 ಡೇಸ್ ಕೂಡ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಪ್ರಸಾದ, ಊಟ ಪ್ರಸಾದ ಎಲ್ಲ ಇರುತ್ತೆ. ಹಾಗೆ ತುಂಬ ಡ್ಯಾನ್ಸು, ಸಾಂಗ್ಸು, ಆರ್ಕೆಸ್ಟ್ರಾ ಇರ್ಬೋದು, ಎಲ್ಲ ಥರದ್ದನ್ನು ಮಾಡ್ತಾರೆ. ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿತ್ತು ಗಣೇಶ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಏನೋ ಒಂಥರ ಖುಷಿ ಆಗ್ತಿತ್ತು ನೋಡ್ತಿದ್ರೆ. ತುಂಬ ಇಷ್ಟ ಆಗ್ತಿತ್ತು ನನಗೆ. ಸೊ ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಒಳಗಡೆ ಬಂದು. ಏನೋ ಒಂಥರ ನನಗೆ ಈ ಟೆಂಪಲ್ಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತಾ ಹಾಗೆ. ಗಣೇಶ, ಹಾಗೆ ವೆಂಕಟೇಶ, ಹಾಗೆ ಲಕ್ಷ್ಮೀ ದೇವರು, ಶ್ರೀರಾಮ, ಹಾಗೆ ಆಂಜನೇಯ ಇರ್ಬೋದು, ಎಲ್ಲ ದೇವರುಗಳು ಇದೆ ಈ ದೇವಸ್ಥಾನದಲ್ಲಿ. ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಿನ್ನು ಅಂತೂ ಟೆಂಪಲ್ ಒಳಗಡೆನೂ ಎಷ್ಟು ಆಟ ಆಡ್ತಿದ್ದಾನೆ ಗೊತ್ತಾ. ಅವ್ನಿಗೆ ಅವ್ನ ಫ್ರೆಂಡ್ಸ್ ಸಿಕ್ಬಿಟ್ರೆ ಸಾಕು, ಎಲ್ಲಿ ಟೆಂಪಲ್ ಅನ್ನೋದನ್ನು ಮರ್ತೇ ಬಿಡ್ತಾನೆ. ಬಾ ಒಂದು ಕಡೆ ಕೂತ್ಕೋ ಅಂತ ಕರಿತಾನೆ ಇದ್ದೀನಿ ನಾನು, ಕೇಳ್ತಾನೆ ಇಲ್ಲ. ಅವನು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಟೆಂಪಲ್ ಒಳಗಡೆ ಎಲ್ಲ ಓಡಾಡೋದು, ಆಟ ಆಡೋದು ಮಾಡ್ತಾನೆ ಇದ್ದಾನೆ. ಬೇಡ ಅಂತಂದರೂ ಕೇಳ್ತಾನೆ ಇಲ್ಲ. ನೋಡಿ ಇಲ್ಲಿ ಅವ್ನ ಫ್ರೆಂಡ್ಸ್ ಜೊತೆ ಯಾವ ಥರ ಫುಲ್ಲು ದೇವಸ್ಥಾನ ಸುತ್ತಾನೇ ಇದ್ದಾನೆ. ಸೈಲೆಂಟಾಗಿ ಬಾರೋ ಕೂತ್ಕೊಳ್ಳೋ ಅಂತಂದರೂ ಕೇಳ್ತಾನೆ ಇಲ್ಲ. ಅವ್ನು ಟೆಂಪಲ್ಗೆ ಬರೋದೇ ಇದಕ್ಕೆ, ಅವ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಆಟ ಆಡ್ಬೋದು ಮತ್ತು ಚೆನ್ನಾಗಿ ಪ್ರಸಾದ ತಿನ್ಬೋದು ಅನ್ನೋ ಕಾರಣಕ್ಕೆ ಬರ್ತಾನೆ ಟೆಂಪಲ್ಗೆ. ಸ್ವಲ್ಪನೂ ಹೇಳಿದ ಮಾತು ಕೇಳ್ತಿಲ್ಲ ನೋಡಿ. ಹಾಗೆ ದೇವಸ್ಥಾನದಲ್ಲಿ ನಮಗೆ ಬಾತ್ ಮತ್ತು ಕೇಸರಿ ಬಾತ್ ಕೊಟ್ಟಿದ್ರು. ಸೊ ಅದನ್ನೇ ಪ್ರಸಾದ ತಿಂತಿದ್ವಿ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.